ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 6 ವಾಲಿಯ ವಧೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ತಾರೆಯು ಗೋಳಾಡಿದಳು. ಯುದ್ಧ ವಿಕ್ರಾಂತ, ಮಹಾವೀರ, ಕಪಿಶ್ರೇಷ್ಠ, ದೀನಳಾದ ನನ್ನನ್ನು ಮಾತನಾಡಿಸುತ್ತಿಲ್ಲವೇಕೆ? ಕಪಿವೀರನೇ, ಏಳು, ಉತ್ತಮವಾದ ಹಾಸಿಗೆ ಮೇಲೆ ಮಲಗು. ನಿನ್ನಂತಹ ರಾಜಶ್ರೇಷ್ಠರು ಈ ರೀತಿ ನೆಲದ ಮೇಲೆ ಮಲಗಬಾರದು. ಅಯ್ಯೋ ಭೂಪಾಲ, ನಿನಗೆ ಭೂಮಿ ಎಂದರೆ ಅದೆಷ್ಟು ಅಕ್ಕರೆ. ಪ್ರಾಣ ಹೋದ ಮೇಲೂ ನನ್ನನ್ನು ಬಿಟ್ಟು ಈ ಭೂಮಿಯನ್ನು ಅಪ್ಪಿಕೊಂಡಿದ್ದೀಯಲ್ಲ. ಆಗಸದಿಂದ ಬಿದ್ದ ತಾರೆಯಂತೆ ತಾರೆಯು ನೆಲದ ಮೇಲೆ ಬಿದ್ದು ಗೋಳಾಡುತ್ತಿದ್ದಳು. ಆಗ ಹನುಮಂತನು ಮೆಲ್ಲನೆ ಮುಂದಕ್ಕೆ ಬಂದು ಅವಳನ್ನು ಸಂತೈಸಿದನು. ಅಮ್ಮ, ಪ್ರತಿಯೊಬ್ಬನೂ ತಾನು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಶುಭ ಫಲವನ್ನು ಅಶುಭ ಫಲವನ್ನು ಮರಣಾನಂತರ ಪಡೆಯಲೇಬೇಕು. ನೀನೇ ಶೋಚನೀಯಳಾಗಿರುವೆ, ಇನ್ನು ಯಾರಿಗಾಗಿ ಶೋಕಿಸುತ್ತಿರುವೆ? ನೀನೇ ದೀನಳು, ಬೇರೆ ಯಾರ ದೈನ್ಯವನ್ನು ಕಂಡು ಮರುಗುತ್ತಿರುವೆ? ನೀರುಗುಳ್ಳೆಯಂತಹ ದೇಹಕ್ಕಾಗಿ ಯಾರಿಗಾಗಿ ದುಃಖ ಪಡಬೇಕು? ನಿನ್ನ ಮಗ ಅಂಗದ ಇನ್ನೂ ಬದುಕಿದ್ದಾನೆ. ಅವನ ಲಾಲನೆ ಪಾಲನೆಯನ್ನು ನೀನೇ ನೋಡಿಕೊಳ್ಳಬೇಕಲ್ಲವೇ? ಮುಂದೆ ಅವನ ಒಳ್ಳೆಯ ಭವಿಷ್ಯಕ್ಕಾಗಿ ನೀನು ಮಾಡಬೇಕಾದ ಕರ್ತವ್ಯಗಳ ಕಡೆಗೆ ಗಮನ ಹರಿಸು. ಪ್ರಾಣಿಗಳ ಹುಟ್ಟು ಸಾವುಗಳು ಯಾರ ಕೈಯಲ್ಲೂ ಇಲ್ಲ. ತಿಳುವಳಿಕೆ ಇರುವವನು ಇಲ್ಲಿ ಶುಭ ಕಾರ್ಯಗಳನ್ನೇ ಮಾಡಬೇಕು. ನಿನ್ನ ಗಂಡನನ್ನು ಆಶ್ರಯಿಸಿಕೊಂಡ ಕೋಟಿಗಟ್ಟಲೆ ವಾನರರು ಇದ್ದಾರೆ. ಅಂಥವರನ್ನೆಲ್ಲ ಬಿಟ್ಟು ದಿವಂಗತನಾದನು. ಅವನು ನ್ಯಾಯವಾಗಿ ಸಾಮ ದಾನ ಕ್ಷಮೆಗಳೆಂಬ ಗುಣಗಳಿಂದ ರಾಜ್ಯವನ್ನು ಆಳಿದವನು. ಧರ್ಮಿಷ್ಠರಿಗೆ ಸಿಕ್ಕುವ ಪುಣ್ಯಲೋಕವು ಅವನಿಗೆ ಪ್ರಾಪ್ತವಾಗಿದೆ. ಇದನ್ನರಿತು ನೀನು ದುಃಖಿಸಬಾರದು. ಎಲ್ಲ ಕಪಿಪುಂಗವರೂ ನಿನ್ನೀ ಮಗನಾದ ಅಂಗದ, ಈ ಕಪಿ ಕರಡಿಗಳ ರಾಜ್ಯ ನಿನ್ನಿಂದ ಪಾಲಿಸಲ್ಪಡಬೇಕು. ನೀನು ಶೋಕ ಸಂತಾಪಗಳನ್ನು ಸಂಯಮಿಸಿಕೊಂಡು ನಿನ್ನ ಮಗ ಅಂಗದನು ರಾಜ್ಯವಾಳುವಂತೆ ನೋಡಿಕೋ. ಸಂತಾನದ ಪ್ರಯೋಜನವನ್ನು ಆದ್ಯದ ಕರ್ತವ್ಯವನ್ನು ಪರ್ಯಾಲೋಚಿಸಿ ಧೈರ್ಯವನ್ನು ತಂದುಕೋ. ಹೀಗೆ ಆಗಬೇಕು ಎಂಬುದು ಕಾಲದ ನಿರ್ಧಾರ. ಕಪಿರಾಜನ ಅಪರ ಸಂಸ್ಕಾರವನ್ನು ನೆರವೇರಿಸಿ ಅಂಗದನಿಗೆ ರಾಜ್ಯಾಭಿಷೇಕವನ್ನು ಮಾಡು. ಸಿಂಹಾಸನದಲ್ಲಿ ಕುಳಿತ ಮಗನನ್ನು ನೋಡಿದರೆ ನಿನಗೆ ಶಾಂತಿ ಸಿಗುತ್ತದೆ. ಅದಕ್ಕೆ ತಾರೆ ಎಂದಳು, ಅಂಗದನಂತಹ 100 ಮಕ್ಕಳಿಗಿಂತಲೂ ಸತ್ತ ವಾಲಿಯನ್ನು ಆಲಂಗಿಸಿಕೊಂಡು ಸಾಯುವುದು ಮೇಲು. ವಾನರ ರಾಜ್ಯವನ್ನಾಗಲಿ ಅಂಗದನನ್ನಾಗಲಿ ನೋಡಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ಅಂಗದನ ಚಿಕ್ಕಪ್ಪ ಸುಗ್ರೀವನೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿ. ಮಗನಿಗೆ ತಂದೆಯೇ ಬಂದು, ಅಂಗದನಿಗೆ ಈಗ ಸುಗ್ರೀವನೇ ತಂದೆ. ನಾನಂತೂ ವಾಲಿಯ ಹಿಂದೆ ಹೋಗುವುದೇ ಕ್ಷೇಮ. ಇಹ ಪರಗಳಲ್ಲಿ ಸತಿಗೆ ಪತಿಯೇ ಗತಿ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದ ವಾಲಿಯು ಮೆಲ್ಲನೆ ಕಣ್ತೆರೆದು ನಿಟ್ಟುಸಿರು ಬಿಟ್ಟನು. ಮತ್ತೆ ಸುಗ್ರೀವನನ್ನು ದಿಟ್ಟಿಸಿದನು. ಬಹಳ ಸ್ನೇಹ ಮಧುರ ಸ್ವರದಿಂದ ಅವನಿಗೆಂದನು, ಸುಗ್ರೀವ, ನಾನು ತಪ್ಪು ಮಾಡಿದೆನೆಂದು ನನ್ನನ್ನು ತಿರಸ್ಕಾರದಿಂದ ನೋಡಬೇಡಪ್ಪ. ನನ್ನ ಭವಿತವ್ಯವೇ ಹೇಗಿದ್ದುದರಿಂದ ನನ್ನ ಬುದ್ಧಿಗೆ ಮಂಕು ಕವಿದಿತ್ತು. ಬಹುಶಃ ನಾವಿಬ್ಬರೂ ಸೌಹಾರ್ದದಿಂದ ಹೀಗೆ ಒಟ್ಟಿಗೆ ಬಾಳಬಾರದೆಂದೇ ವಿಧಿಯ ಇಚ್ಛೆ ಇತ್ತು ಎಂದು ಕಾಣುತ್ತದೆ. ಕಾಡಾಡಿ ವಾನರರ ಈ ರಾಜ್ಯವನ್ನು ನೀನು ವಹಿಸಿಕೋ. ನಾನೀಗಲೇ ಯಮನ ಮನೆಗೆ ಹೋಗಲಿದ್ದೇನೆ. ನನ್ನ ಪ್ರಾಣವನ್ನು, ರಾಜ್ಯವನ್ನು, ವಿಪುಲ ಐಶ್ವರ್ಯವನ್ನು ನಿನಗೆ ಕೊಟ್ಟು ಹೋಗುತ್ತಿದ್ದೇನೆ. ಅಲ್ಲದೆ ನನ್ನ ನಿರ್ಮಲ ಕೀರ್ತಿಯನ್ನು ಬಿಟ್ಟು ಹೋಗಬೇಕಾಗಿದೆ. ಈ ಅವಸ್ಥೆಯಲ್ಲೂ ನಾನು ಹೇಳುವ ಒಂದು ಕಾರ್ಯವನ್ನು ಎಷ್ಟೇ ಕಷ್ಟವಾದರೂ ನೀನು ನಡೆಸಿಕೊಡಬೇಕು. ಇನ್ನೂ ಮಗುವಾಗಿರುವ ಕಂಬನಿ ಸುರಿಸುತ್ತಿರುವ ಅಂಗದನ್ನು ನೋಡು. ಇವನು ಬಾಲಕನಾದರೂ ತಿಳುವಳಿಕೆ ಇರುವವನು. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಾನು ಅವನನ್ನು ಪ್ರೀತಿಸುತ್ತೇನೆ. ನಾನಿಲ್ಲದಿರುವುದರಿಂದ ನೀನು ಅವನನ್ನು ಸ್ವಂತಹ ಮಗನಂತೆ ನೋಡಿಕೊಳ್ಳಬೇಕು. ನೀನೇ ಅವನಿಗೆ ಗತಿ. ಭಯದಲ್ಲಿ ಅಭಯವನ್ನು ನೀಡು. ನಾನು ನೋಡಿಕೊಂಡಂತೆ ನೋಡಿಕೊ. ಈ ತಾರೆಯ ಮಗನು ನಿನ್ನಂತೆ ಪರಾಕ್ರಮಶಾಲಿಯಾಗಲಿ. ರಾಕ್ಷಸರ ವಧೆ ಮಾಡಬೇಕಾದರೆ ಅವನೇ ನಿನ್ನ ಮುಂದಿರುತ್ತಾನೆ. ಇನ್ನು ಎಳೆಯ ವಯಸ್ಸಿನಲ್ಲಿದ್ದರೂ ತನ್ನ ಪರಾಕ್ರಮಕ್ಕೆ ಅನುಗುಣವಾಗಿ ಸಾಹಸಗಳನ್ನು ಮಾಡುತ್ತಾನೆ. ಸುಷೇಣನ ಮಗಳಾದ ಈ ತಾರೆಯು ಸೂಕ್ಷ್ಮ ಬುದ್ಧಿಯವಳು. ಮುಂದೆ ಒದಗಬಹುದಾದ ಉತ್ಪಾತಗಳನ್ನು ಮೊದಲೇ ಗ್ರಹಿಸಬಲ್ಲ ಜಾಣ ಇವಳು ಸರಿಯಾಗಿದೆ ಎನ್ನುವ ಕಾರ್ಯವನ್ನು ಸಂದೇಹವಿಲ್ಲದೆ ಮಾಡಬಹುದು. ಇವಳು ಹೇಳಿದ್ದು ಎಂದೂ ತಪ್ಪಾಗುವುದಿಲ್ಲ. ರಾಮನ ಕಾರ್ಯವನ್ನು ಹಿಂದು ಮುಂದೆ ನೋಡದೆ ಮಾಡದೇ ಇರುವುದು ಅಧರ್ಮವಾಗುತ್ತದೆ.
ಅವನಿಗೆ ಅವಮಾನವಾದರೆ ನಿನಗೆ ಉಳಿಗಾಲವಿಲ್ಲ. ಸುಗ್ರೀವ, ಈ ದಿವ್ಯವಾದ ನನ್ನ ಚಿನ್ನದ ಸರವನ್ನು ಧರಿಸಿಕೊ. ಇದರಲ್ಲಿ ಮಹಾಶಕ್ತಿ ತೇಜಸ್ಸೂ ಇದೆ. ನಾನು ಸಾಯುವಾಗ ನನ್ನ ಕೊರಳಲ್ಲಿದ್ದರೆ ಅದೆಲ್ಲ ನಾಶವಾದೀತು. ಭ್ರಾತೃ ಪ್ರೇಮದಿಂದ ವಾಲಿಯು ಹೇಳಿದ ಮಾತುಗಳನ್ನು ಕೇಳಿದ ಸುಗ್ರೀವನು ವಿಜಯದ ಹರ್ಷವನ್ನು ಕಳೆದುಕೊಂಡು ಗ್ರಹಣ ಹಿಡಿದ ಚಂದ್ರನಂತೆ ನಿಸ್ತೇಜನಾದನು. ಅವನು ಅಣ್ಣನ ಆಜ್ಞೆಯಂತೆ ಅವನ ಚಿನ್ನದ ಸರವನ್ನು ತೆಗೆದುಕೊಂಡನು. ಸರವನ್ನು ಕೊಟ್ಟು ವಾಲಿಯು ಮಗನಾದ ಅಂಗದನ ಕಡೆಗೆ ನೋಡಿದನು. ಅಂಗದನಿಗೆ ಪ್ರೀತಿಯಿಂದ ಹೇಳಿದನು, ಮಗು, ದೇಶ ಕಾಲಗಳನ್ನು ಅರಿತು ನಡೆದುಕೋ. ಪ್ರಿಯ ಅಪ್ರಿಯಗಳನ್ನು ತಾಳಿಕೊಳ್ಳಬೇಕು. ಕಾಲಾನುಸಾರ ಬರುವ ಸುಖ ದುಃಖಗಳನ್ನು ಸಹಜವಾಗಿ ಅನುಭವಿಸುತ್ತಾ ಚಿಕ್ಕಪ್ಪನ ವಶದಲ್ಲಿರು. ನಾನು ಮಮತೆಯಿಂದ ನಿನ್ನನ್ನು ಪಾಲಿಸಿದ್ದೇನೆ, ಲಾಲಿಸಿದ್ದೇನೆ. ನನ್ನ ಲಾಲನೆಯ ಕಾಲದಲ್ಲಿ ನಡೆದುಕೊಂಡಂತೆ ಇನ್ನು ನಡೆಯಬಾರದು. ನಿನ್ನ ತುಂಟಾಟಗಳು ಸುಗ್ರೀವನಿಗೆ ಇಷ್ಟವಾಗದೇ ಇರಬಹುದು. ಸುಗ್ರೀವನ ಮಿತ್ರರಲ್ಲದವರ ಸಹವಾಸವನ್ನು ಖಂಡಿತ ಮಾಡಬೇಡ. ಸುಗ್ರೀವನ ಶತ್ರುಗಳೊಡನೆ ಸ್ನೇಹವನ್ನು ಇಟ್ಟುಕೊಳ್ಳಬೇಡ. ಸುಗ್ರೀವನು ನಿನ್ನೊಡೆಯನು, ಅವನಿಗೆ ವಿಧೇಯನಾಗಿರು. ಯಾರೊಡನೆಯೂ ಅತಿ ಸ್ನೇಹವಾಗಲಿ ಅತಿ ಅಸ್ನೇಹವಾಗಲಿ ಬೇಡ. ಇವೆರಡೂ ಮಹಾದೋಷಗಳು. ಆದುದರಿಂದ ಇವುಗಳಿಂದ ದೂರವಿರು. ಇಷ್ಟು ಹೇಳುವಷ್ಟರಲ್ಲಿ ವಾಲಿಯ ಬಲ ಪೂರ್ತಿ ಕುಂದಿತು. ಅವನ ಕಣ್ಣುಗಳು ತಿರುಗಿ ನಿಶ್ಚಲವಾದವು. ಅವನು ಬಾಯಿ ತೆರೆದನು. ಅವನ ಭಯಂಕರ ಹಲ್ಲುಗಳು ಕಾಣಿಸಿದವು. ಹಾಗೆ ಅವನ ಪ್ರಾಣೋತ್ಕ್ರಮಣ ಉಂಟಾಯಿತು. ಆಗ ಅಲ್ಲಿದ್ದ ವಾನರರು ಆಕ್ರಂದಿಸಿದರು, ಗೋಳಾಡಿದರು. ಕಿಷ್ಕಿಂದೆ, ಉದ್ಯಾನಗಳು, ವನಗಳು, ಬೆಟ್ಟಗುಡ್ಡಗಳು ಶೂನ್ಯವಾದವು. ವಾಲಿಯ ಪ್ರಭಾವದಿಂದಲೇ ಇವೆಲ್ಲ ಕಳಕಳಿಯಿಂದ ಹೋರಾಡಿದನಲ್ಲ, ಅದೆಷ್ಟು ಭೀಕರವಾಗಿತ್ತು. ಅದು 15 ವರ್ಷಗಳ ನಿರಂತರ ಯುದ್ಧ. ಹಗಲೆನ್ನದೆ ಇರುಳೆನ್ನದೆ ನಡೆದ ಯುದ್ಧವದು. 16ನೆಯ ವರ್ಷ ಗಂಧರ್ವನು ಪರಾಭವಗೊಂಡನು. ಇಂತಹ ಅಸದೃಶ ವೀರನು ಅದು ಹೇಗೆ ಸೋತನೋ? ಹೀಗೆ ವಾನರರು ಮಾತನಾಡಿಕೊಂಡರು. ಅವರು ಧೈರ್ಯ ಕಳೆದುಕೊಂಡು ಉದ್ವಿಗ್ನರಾದರು. ತಾರೆಯು ವಾಲಿಯ ಶವವನ್ನು ಅಪ್ಪಿಕೊಂಡು ಕಡಿದ ಮರದ ಲತೆಯಂತೆ ನೆಲಕ್ಕುರುಳಿದಳು. ತಾರೆಯ ಆಕ್ರಂದನ ಮುಗಿಲು ಮುಟ್ಟಿತು. ನನಗೊಂದೂ ಮಾತನ್ನು ಹೇಳದೆ ಈ ವಿಷಮ ಭೂಮಿಯ ಮೇಲೆ ಮಲಗಿದ್ದೀಯಲ್ಲ, ನನಗಿಂತಲೂ ಈ ಭೂಮಿಯೇ ನಿನಗೆ ಹೆಚ್ಚು ಪ್ರಿಯವಾಯಿತೆ. ಅದಕ್ಕೆ ಭೂಮಿಯನ್ನು ತಬ್ಬಿಕೊಂಡು ಮಲಗಿದ್ದೀಯಲ್ಲ, ನನ್ನೊಡನೆ ಮಾತನ್ನೂ ಆಡುತ್ತಿಲ್ಲವಲ್ಲ. ನೀನು ಸುಗ್ರೀವನಿಗೆ ವಶವಾಗುವುದೆಂದರೆ ವಿಧಿಯೆಷ್ಟು ಪ್ರಬಲ. ಸುಗ್ರೀವನೇ ಗೆದ್ದನು. ಕರಡಿ ಕಪಿಗಳ ಪ್ರಮುಖರೆಲ್ಲ ಇಲ್ಲಿ ನೆರೆದಿದ್ದಾರೆ. ಇವರ ಮತ್ತು ಅಂಗದನ ಗೋಳು ನಿನಗೆ ಕೇಳಿಸುತ್ತಿಲ್ಲವೇ? ನನ್ನ ಅಳುವಿನ ದನಿಯೂ ಕೇಳು ಎಚ್ಚರಗೊಳ್ಳುತ್ತಿಲ್ಲಬೇಕೇ? ನಿನ್ನ ಶತ್ರುಗಳು ಹತರಾಗಿ ಮಲಗುತ್ತಿದ್ದ ಸ್ಥಳದಲ್ಲಿ ನೀನೂ ಹತನಾಗಿ ಮಲಗಬೇಕಾಯಿತಲ್ಲ. ನೀನು ಸತ್ಕುಲ ಸೂತ, ಯುದ್ಧ ಪ್ರೇಮಿ. ನನ್ನನ್ನು ಅನಾಥೆಯನ್ನಾಗಿ ಮಾಡಿ ಹೋಗಿಬಿಡುವುದೇ? ಬುದ್ಧಿ ಇರುವವನಿಗೆ, ಶೂರನಿಗೆ ತನ್ನ ಮಗಳನ್ನು ಕೊಡಬಾರದು. ನಾನು ಶೂರನ ಭಾರ್ಯೆಯಾಗಿ ಗಳಿಸಿದ ಭಾಗ್ಯವೇನು? ಕೇವಲ ವೈಧವ್ಯ. ನನ್ನ ಮಾನ ಮಣ್ಣುಪಾಲಾಯಿತು. ನೀಲನು ವಾಲಿಯ ಎದೆಯಲ್ಲಿ ಹೊಕ್ಕ ಬಾಣವನ್ನು ಎಳೆದು ತೆಗೆದನು. ಅಸ್ತಾಚಲದ ಸೂರ್ಯನ ರಶ್ಮಿಯಂತೆ ಆ ಬಾಣ ಹೊಳೆಯಿತು. ಚಿಲ್ಲನೆ ಎದೆಯಿಂದ ರಕ್ತ ಚೆಮ್ಮಿತು. ಗೈರಿಕ ಧಾತುಗಳ ಮಿಶ್ರಣದಿಂದ ಕೆಂಪಗಾದ ಬೆಟ್ಟದ ತೊರೆಯಂತೆ ಅದು ಕಾಣಿಸಿತು. ತಾರೆಯು ಅದನ್ನೆಲ್ಲ ಬಟ್ಟೆಯಿಂದ ಒರೆಸಿದಳು. ತನ್ನ ಕಣ್ಣೀರಿನಿಂದ ಅವನ ಮೈಯನ್ನು ನೆನೆಸಿದಳು. ಮತ್ತೆ ಅಂಗದನಿಗೆಂದಳು, ಮಗನೇ, ನೋಡು ನಿನ್ನ ತಂದೆಯ ಕಡೆ ಅವಸ್ಥೆಯನ್ನು. ಎಷ್ಟು ಶೋಚನೀಯ ಮತ್ತು ಭಯಂಕರ. ಪಾಪಿ ಸುಗ್ರೀವನು ಸೇಡು ತೀರಿಸಿಕೊಂಡನು. ನಿನ್ನ ತಂದೆಗೆ ಕೊನೆಯ ನಮಸ್ಕಾರವನ್ನು ಸಲ್ಲಿಸು. ಹೀಗೆ ತಾಯಿಯನ್ನೆಲ್ಲೂ ಅಂಗದನು ಎದ್ದು ತಂದೆಯ ಕಾಲುಗಳನ್ನು ಹಿಡಿದುಕೊಂಡನು. ಅವನೆಂದನು, ಅಪ್ಪ, ನಾನು ನಿನ್ನ ಮಗ ಅಂಗದನು. ಅಭಿವಾದನೆಯನ್ನು ಮಾಡುತ್ತಿದ್ದೇನೆ. ಎಂದಿನಂತೆ ಮಗನೇ ದೀರ್ಘಾಯುವಾಗೂ ಎಂದು ಏಕೆ ಹರಸುತ್ತಿಲ್ಲ? ತಾರೆಯು ಅಳುತ್ತಾ ಎಂದಳು, ನಾಥ, ಪುತ್ರನೊಂದಿಗೆ ನಿನ್ನನ್ನು ಉಪಚರಿಸುತ್ತಿದ್ದೇನೆ. ಸಿಂಹದಿಂದ ಹತವಾದ ಗೂಳಿಯ ಹತ್ತಿರ ಕರುವಿನೊಡನಿರುವ ಗೋವಿನಂತೆ ಮರುಗುತ್ತಿದ್ದೇನೆ. ಯುದ್ಧ ಯಜ್ಞದ ಕೊನೆಗೆ ರಾಮಬಾಣದ ನೀರಿನಲ್ಲಿ ಅವಭೃತ ಸ್ನಾನವನ್ನು ಮಾಡಿದೆ ನೀನು. ಆದರೆ ಪತ್ನಿಯನ್ನು ಹೀಗೆ ಬಿಟ್ಟು ಹೋಗಬಹುದೇ? ಕಾಂತ, ನಿನ್ನ ಚೈತನ್ಯ ಉಡುಗಿದ್ದರೂ ನಿನ್ನ ತೇಜಸ್ಸು ಮಾತ್ರ ಹಾಗೇ ಬೆಳಗುತ್ತಿದೆ. ನನ್ನ ಪಥ್ಯದ ಮಾತು ನಿನಗೆ ಒಪ್ಪಿಗೆಯಾಗಲಿಲ್ಲ. ನಿನ್ನನ್ನು ತಡೆಯಲು ನನ್ನಿಂದಾಗಲಿಲ್ಲ. ನಾನೂ ನನ್ನ ಮಗನು ಹಾಳಾಗಿ ಹೋದೆವು. ನಿನ್ನೊಡನೆ ನನ್ನ ಭಾಗ್ಯವೂ ಹೊರಟು ಹೋಯಿತು. ತಾರೆಯ ದುಃಖ ರೋದನ ವಿಲಾಪಗಳಿಂದ ಕಂಗೆಟ್ಟ ಸುಗ್ರೀವನು ಕಣ್ಣೀರು ಸುರಿಸುತ್ತಾ ಮೆಲ್ಲನೆ ರಾಮನ ಹತ್ತಿರ ಹೋದನು. ಅವನೊಡನೆ ಅವನ ಪರಿವಾರವೂ ನಡೆಯಿತು. ಸುಗ್ರೀವನು ರಾಮನಿಗೆಂದನು, ರಾಮಭದ್ರ, ನೀನು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿದೆ. ಅದರ ಫಲ ಕಾಣಿಸುತ್ತಿದೆ. ಆದರೆ ನನಗೆ ರಾಜ್ಯ ಭೋಗದ ಆಸೆಯೇ ಕಮರಿ ಹೋಗಿದೆ. ಬದುಕೇ ಬೇಡವಾಗಿದೆ. ರಾಣಿಯಾದ ಅತ್ತಿಗೆಯು ಅಳುವುದನ್ನು ನೋಡಿ ಇಡೀ ನಗರವೇ ದುಃಖತಪ್ತವಾಗಿದೆ. ಅಣ್ಣನ ವಧೆಯಾಗಿದೆ. ಅಂಗದನ ಜೀವನ ಸಂಶಯಾಸ್ಪದವಾಗಿದೆ. ರಾಜ್ಯದ ಮೇಲೆ ನನಗೆ ಒಲವೇ ಇಲ್ಲವಾಗಿದೆ. ಅಣ್ಣನ ಕ್ರೋಧ, ಅಸಹನೆ, ಕಾಟಗಳಿಂದಾಗಿ ಅವನ ವಧೆಯಾಗಬೇಕು ಎಂದು ನಾನು ಬಯಸಿದ್ದು ನಿಜ. ಆದರೆ ಅದಕ್ಕಾಗಿ ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ.
ಆ ಋಷ್ಯಮುಖ ಪರ್ವತದಲ್ಲಿ ಹೇಗೋ ಜೀವನ ಸಾಗಿಸುವುದೇ ಲೇಸು ಎಂದು ನನಗೆ ಅನ್ನಿಸುತ್ತಿದೆ. ಅಣ್ಣನ ಹತ್ಯೆಯಿಂದ ಸ್ವರ್ಗ ಸಿಕ್ಕುವುದಾದರೂ ಅದು ನನಗೆ ಬೇಡ. ವಾಲಿಯು ನನ್ನಷ್ಟೇ ಪ್ರಹಾರ ಮಾಡಿದರೂ ಅವನು ಎಂದೂ ನನ್ನನ್ನು ಕೊಲ್ಲಲು ಬಯಸಲಿಲ್ಲ. ನಿನ್ನನ್ನು ಕೊಲ್ಲಲಾರೆ ಎಲ್ಲಾದರೂ ಬದುಕಿಕೋ ಎಂದೇ ಹೇಳುತ್ತಿದ್ದನು. ಅಂತಹ ಅಣ್ಣನನ್ನು ಕೊಲ್ಲಿಸಿದನೆಲ್ಲ ನಾನು. ಅವನು ನನ್ನ ಉತ್ತಮಿಕೆಗೆ ಸರಿಯಾಗಿ ನಡೆದುಕೊಂಡನು. ನಾನು ನನ್ನ ನೀಚತನಕ್ಕೆ ಸರಿಯಾಗಿ ನಡೆದುಕೊಂಡೆನು. ಗುಣಸಂಪನ್ನನಾದ ಸೋದರನನ್ನು ಯಾವ ಸೋದರನು ತಾನೇ ಕೊಲ್ಲಲು ಇಷ್ಟಪಟ್ಟಾನು? ರಾಜ್ಯ ಲಾಭದ ಸುಖವನ್ನು, ಸೋದರ ವಧೆಯ ದುಃಖವನ್ನು ವಿವೇಚಿಸದೆ ಹೀಗೆ ನಾನು ಖಂಡಿತ ಮಾಡಬಾರದಿತ್ತು. ಸೋದರ ವಧೆಯು ತನ್ನ ಗೌರವಕ್ಕೆ ಕುಂದೆಂದು ಅವನು ತಿಳಿದಿದ್ದನು. ಆದರೆ ದುರಾತ್ಮನಾದ ನಾನು ಭ್ರಾತೃವಧೆಯನ್ನು ಮಾಡಿ ಮರ್ಯಾದೆಯನ್ನು ಮೀರಿದೆನು. ಒಂದು ಸಲ ಅವನು ಮರದ ಕೊಂಬೆಯಿಂದ ತೀವ್ರವಾಗಿ ನನಗೆ ಹೊಡೆದಿದ್ದನು. ಆಗ ನಾನು ನೋವಿನಿಂದ ತತ್ತರಿಸಿದ್ದೆನು. ಆಗ ಅವನು ನನ್ನನ್ನು ಸಂತೈಸಿ, ಇನ್ನು ಮುಂದೆ ಯುದ್ಧಕ್ಕೆ ಬರಬೇಡ ಆಯಿತಾ ಎಂದು ಹೇಳಿದ್ದನು. ಅವನು ಭ್ರಾತೃ ಮರ್ಯಾದೆಯನ್ನು, ಪ್ರೇಮವನ್ನು ಮತ್ತು ಧರ್ಮವನ್ನು ಉಳಿಸಿಕೊಂಡನು. ಆದರೆ ನಾನು ಕ್ರೋಧ, ಆಸೆಬುರುಕುತನ, ಕಪಿಚಾಪಲ್ಯ ಇಂಥದವನ್ನು ಪ್ರದರ್ಶಿಸಿದೆನು. ಆಲೋಚಿಸಲೂ ಬಾರದ, ಮಾಡಲೂ ಬಾರದ, ಬಯಸಲೂ ಬಾರದ, ನೋಡಲೂ ಬಾರದ ಈ ಪಾಪವನ್ನು ಮಾಡಿಬಿಟ್ಟೆನಲ್ಲ. ಇಂದ್ರನು ತ್ರಷ್ಟುವಿನ ಮಗನನ್ನು ಕೊಂದಂತಹ ಪಾಪಕರ್ಮ ನನ್ನದು. ಇಂದ್ರನ ಪಾಪವನ್ನಾದರೂ ಭೂಮಿ, ನೀರು, ಮರಗಳು, ಸ್ತ್ರೀಯರು ಹಂಚಿಕೊಂಡರು. ಆದರೆ ಕಪಿಯಾದ ನನ್ನ ಪಾಪವನ್ನು ಯಾರು ಹಂಚಿಕೊಂಡಾರು? ನಾನು ಪ್ರಜೆಗಳ ಗೌರವಕ್ಕೆ ಯೋಗ್ಯನಲ್ಲ. ಯುವರಾಜ್ಯಕ್ಕೆ ಅರ್ಹನಿಲ್ಲದಿರುವಾಗ ಈ ರಾಜ್ಯಕ್ಕೆ ಹೇಗೆ ಅರ್ಹನಾದೇನು? ಕುಲನಾಶಕ್ಕೆ ಕಾರಣವಾದ ಅಧರ್ಮವನ್ನು ಆಚರಿಸಿದವನು ನಾನು. ಅತಿ ನಿಂದ್ಯವಾದ ಪಾಪವನ್ನು ಮಾಡಿದ್ದೇನೆ. ಮಹಾಶೋಕವೊಂದು ನನ್ನನ್ನು ಆವರಿಸಿಕೊಂಡಿದೆ. ಪಾಪವೆಂಬ ಮದಗಜವು ನನ್ನನ್ನು ತುಳಿಯುತ್ತಿದೆ. ನನ್ನ ಅಸಹ್ಯ ಪಾಪದಿಂದಾಗಿ ಸಾಧು ವೃತ್ತಿಯು ನನ್ನನ್ನು ಬಿಟ್ಟು ಹೋಗುತ್ತಿದೆ. ರಾಘವ, ಕಪಿಪುಂಗವರೆಲ್ಲ ಅಂಗದನ ಶೋಕತಾಪವನ್ನು ಕಂಡು ಅರ್ಧ ಜೀವದಂತಾಗಿದ್ದಾರೆ. ಪುತ್ರನನ್ನು ಪಡೆಯಬಹುದು, ಸಜ್ಜನರನ್ನು ವಶಪಡಿಸಿಕೊಳ್ಳಬಹುದು. ಆದರೆ ಅಂಗದನಂತಹ ಸತ್ಪುತ್ರನು ದುರ್ಲಭ. ಸೋದರನಿರುವ ಯಾವ ದೇಶವಿನ್ನೂ ದೊರೆತೀತು ನನಗೆ. ಒಂದು ಪಕ್ಷ ಅಂಗದನು ಬದುಕಿ ಉಳಿದರೆ ಅವನ ಪಾಲನೆಗೆಂದು ಅವನ ತಾಯಿಯೂ ಬದುಕಿರಬಲ್ಲಳು. ಅಕಸ್ಮಾತ್ ಪುತ್ರನಿಲ್ಲದೆ ಹೋದರೆ ಅವಳು ನಿಶ್ಚಯವಾಗಿಯೂ ಜೀವಿಸಿರುವುದಿಲ್ಲ. ನಾನು ಉರಿಯುವ ಬೆಂಕಿಗೆ ಬೀಳುತ್ತೇನೆ. ಅಣ್ಣನ ಮತ್ತವನ ಮಗನ ಜೊತೆ ಅವನ ಪ್ರೀತಿಗಾಗಿ ಸಾಯುತ್ತೇನೆ. ಈ ವಾನರ ವೀರರು ನಿನಗೆ ಸೀತೆಯನ್ನು ಹುಡುಕಿಕೊಡುತ್ತಾರೆ. ಅವರು ನಿನ್ನ ಆಜ್ಞಾನುವರ್ತಿಗಳಾಗಿರುತ್ತಾರೆ. ನಾನಿಲ್ಲದಿದ್ದರೂ ನಿನ್ನ ಕಾರ್ಯವೆಲ್ಲವೂ ನೆರವೇರುತ್ತದೆ. ಈ ಕುಲಘಾತುಕನು ಜೀವಿಸಲು ಅನರ್ಹನು. ಆದುದರಿಂದ ಈ ಪಾಪಿಗೆ ಸಾಯಲು ಅನುಮತಿಯನ್ನು ಕೊಡು. ಹೀಗೆ ದುಃಖದಿಂದ ಗೋಳಾಡುತ್ತಿದ್ದ ಸುಗ್ರೀವನನ್ನು ಕಂಡು ರಾಮನ ಮನಸ್ಸೂ ಕೂಡ ಒಂದು ಕ್ಷಣ ವಿಚಲಿತವಾಯಿತು. ಅವನ ಕಣ್ಣಲ್ಲೂ ನೀರು ಹನಿಯಿತು. ಹಾಗೆ ಅಳುತ್ತಿದ್ದ ತಾರೆಯನ್ನು ವಿಷಾದದಿಂದ ನೋಡಿದನು. ಮಂತ್ರಿ, ಪ್ರಧಾನರು ಎಲ್ಲರೂ ವಾಲಿಯನ್ನು ತಬ್ಬಿಕೊಂಡು ಅಳುತ್ತಿದ್ದ ತಾರೆಯನ್ನು ಮೇಲಕ್ಕೆ ಎಬ್ಬಿಸಿದರು. ಅವಳನ್ನು ಶ್ರೀರಾಮನ ಹತ್ತಿರ ಕರೆದು ತಂದರು. ಅಲ್ಲಿ ತಾರೆಯು ಶರಚಾಪ ಪಾಣಿಯಾಗಿಯೂ ತೇಜಸ್ಸಿನಿಂದ ಸೂರ್ಯನಂತೆ ಹೊಳೆಯುತ್ತಲೂ ಇದ್ದ ರಾಮನನ್ನು ನೋಡಿದಳು. ಅವನೇ ರಾಮ ಎಂದು ಗುರುತಿಸಿದಳು. ಅವಳೆಂದಳು, ರಾಮ, ನೀನು ಅಪ್ರಮೇಯನು. ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಜಿತೇಂದ್ರಿಯನು, ಧರ್ಮಶೀಲನು, ಕೀರ್ತಿಶಾಲಿಯು, ಭೂಮಿಯಂತೆ ಕ್ಷಮಾವಂತನು. ನಿನ್ನಲ್ಲಿ ಮಾನವ ದೇಹವನ್ನು ಮೀರಿದ ದಿವ್ಯ ದೇಹದ ಪ್ರಭೆ ಇದೆ. ನೀನು ಒಂದೇ ಬಾಣದಿಂದ ನನ್ನ ಪತಿಯನ್ನು ಕೊಂದೆ. ಒಂದೇ ಬಾಣದಿಂದ ನನ್ನನ್ನೂ ಕೊಂದು ಬಿಡು. ನಾನು ನನ್ನ ಪ್ರಾಣಕಾಂತನ ಜೊತೆ ಸೇರಿಬಿಡುತ್ತೇನೆ. ನಾನಿಲ್ಲವೆಂದರೆ ಅವನಿಗೆ ಸಂತೋಷವೇ ಇಲ್ಲ. ಸ್ವರ್ಗದಲ್ಲಿ ನನ್ನನ್ನು ಕಾಣಲು ಅವನು ತವಕಿಸುತ್ತಿದ್ದಾನೆ. ಚಿತ್ರ ವಿಚಿತ್ರ ವೇಷದ ಅಪ್ಸರೆಯರನ್ನ ಕಣ್ಣೆತ್ತಿಯೂ ನೋಡುವುದಿಲ್ಲ. ನನ್ನ ವಿರಹದಿಂದ ಅವನು ಸ್ವರ್ಗದಲ್ಲೂ ದುಃಖಿಯಾಗಿಯೇ ಇರುವನು. ಸೀತೆ ಇಲ್ಲದೆ ನೀನು ಹೇಗೆ ದುಃಖಿಯಾಗಿರುವೆಯೋ ಹಾಗೆ ಅವನೂ ಕೂಡ. ತರುಣನಾದ ಪುರುಷನಿಗೆ ಬಳಿಯಲ್ಲಿ ಪತ್ನಿ ಇಲ್ಲದಿದ್ದರೆ ಎಷ್ಟು ದುಃಖವಾಗುವುದು ಎಂಬುದನ್ನು ನಿನಗೇನು ವರ್ಣಿಸಬೇಕಿಲ್ಲವಷ್ಟೇ. ಆದುದರಿಂದ ನನ್ನನ್ನು ಕೊಂದು ನನ್ನ ಪತಿಯ ಬಳಿಗೆ ಕಳುಹಿಸಿಕೊಡು. ಓ ಮಹಾತ್ಮ, ನನ್ನನ್ನು ಕೊಲ್ಲುವುದರಿಂದ ನಿನಗೆ ಸ್ತ್ರೀ ಹತ್ಯಾ ದೋಷ ತಗುಲಿತೂ ಎಂಬ ಶಂಕೆ ಬೇಡ. ಏಕೆಂದರೆ ಹೆಂಡತಿ ಎಂದರೆ ಗಂಡನ ಆತ್ಮ. ಗಂಡ ಹೆಂಡಿರಲ್ಲಿ ಯಾವುದೇ ಭೇದವಿಲ್ಲ. ಆದುದರಿಂದ ವಾಲಿಯನ್ನು ಕೊಂದ ನಿನಗೆ ನನ್ನನ್ನು ಕೊಂದರೆ ಸ್ತ್ರೀ ಹತ್ಯಾ ದೋಷ ಇರುವುದಿಲ್ಲ. ಶಾಸ್ತ್ರಗಳಲ್ಲೂ ಈ ವಿಚಾರ ಪ್ರಸ್ತುತವಾಗಿದೆ. ನೀನು ಧರ್ಮದ ದೃಷ್ಟಿಯಿಂದ ನನ್ನನ್ನು ನನ್ನ ಪತಿಗೆ ದಾನ ಮಾಡು. ಸ್ತ್ರೀದಾನವು ಎಲ್ಲ ದಾನಗಳಿಂದ ಶ್ರೇಷ್ಠವೆನ್ನುತ್ತಾರೆ. ಆದುದರಿಂದ ನನ್ನ ವಧೆ ಶಾಸ್ತ್ರಸಮ್ಮತವೇ. ಅಷ್ಟಕ್ಕೂ ನನ್ನ ಪತಿಯನ್ನು ಬಿಟ್ಟು ನಾನು ಅನಾಥೆಯಾಗಿ ಬದುಕಿರಲಾರೆ. ಆಗ ರಾಮನು ತಾರೆಯನ್ನು ಸಂತೈಸುತ್ತಾ ಹೇಳಿದನು, ವೀರಪತ್ನಿ ತಾರೆ, ಮನೋವಿಕೃತಿಗೆ ಒಳಗಾಗಬೇಡ. ಜಗತ್ತಿನ ಆಗು ಹೋಗುಗಳೆಲ್ಲ ವಿಧಿಯ ಅಧೀನವಲ್ಲವೇ? ಸುಖ ದುಃಖಗಳು ವಿಧಿಯ ಸಂಕಲ್ಪದಂತೆ ಒದಗುತ್ತವೆ. 3 ಲೋಕಗಳಲ್ಲಿ ವಿಧಿಯನ್ನು ಮೀರುವವರು ಯಾರೂ ಇಲ್ಲ. ತಾರೆ, ಹಿಂದಿನಂತೆ ಎಲ್ಲ ಸುಖಗಳನ್ನು ನೀನು ಪುನಃ ಅನುಭವಿಸಲಿರುವೆ.
ನಿನ್ನ ಮಗನು ಯುವರಾಜನಾಗುವನು. ವಿಧಿಯ ಆಟವನ್ನು ಬಲ್ಲ ವೀರಪತ್ನಿಯರು ವಿಪತ್ತು ಬಂದಾಗ ಧೈರ್ಯ ಕಳೆದುಕೊಳ್ಳುವುದಿಲ್ಲ, ಗೋಳಾಡುವುದಿಲ್ಲ. ರಾಮನ ಸಾಂತ್ವನದಿಂದ ತಾರೆಯ ಶೋಕೋದ್ವೇಗ ಕಡಿಮೆಯಾಯಿತು. ಅವಳು ಅಳುವುದನ್ನು ನಿಲ್ಲಿಸಿದಳು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.